ನಲ್ಲಿ ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾವು ಒಂದು ಮಾಡಿದ್ದೆಲ್ಲ. ಒಂದು ಔಟ್ಸೈಡ್ ಎಲ್ಲರೂ ಹೋದರೆ ನೆಕ್ಸ್ಟ್ ದಿನ ಒಂದು ಹೇರ್ ವಾಶ್ ಮಾಡ್ತೀನಿ, ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ಲ ಹೊರಗಡೆ ಹೋದರೆ ಧೂಳು ಹಾಗೆಲ್ಲ ಅಂತ. ಇದನ್ನು ನೀವು ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಬೋದು. ಅದು ನಾಳೆ ನಾನು ಮಾಡಿದ ಎಣ್ಣೆ ಇದೆಯಲ್ಲ ಅದನ್ನು ನಾಳೆ ಹಚ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವೆಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಗೋವಾ ನೋಡಲಿಕ್ಕೆ ನಮ್ಮ ಊರಿಂದ ಗರ್ಲ್ಸ್ ಗ್ಯಾಂಗ್ ಬಂದಿದೆ ಗೋವಾಕ್ಕೆ. ಯುವಾನಲ್ಲಿ ನೋಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಾವು ಒಂದು ಮಾಡಿದ್ದೆಲ್ಲ. ಇವನ್ ಕ್ರಿಸ್ಮಸ್ ರಜೆ ಮುಗಿಸಿ ಬಂದಿದ್ದಾನೆ. ಮನೆ ಕ್ಲೀನ್ ಇತ್ತು ಇವತ್ತು ನೋಡಿ. ಫ್ರೆಂಡ್ಸ್, ನೀವೊಂದು ಅಬ್ಸರ್ವ್ ಮಾಡಿದ್ರ ಮಕ್ಕಳು ನೋಡಿ ಅವ್ರು ಮಾಡಿದನ್ನ ಎಷ್ಟು ಚೆನ್ನಾಗಿ ಸೆಮಿನಾರ್ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ದೊಡ್ಡದಾದ್ಮೇಲೆ ಕಾಲೇಜಲ್ಲಿ ಅಂದರೆ ಡಿಗ್ರಿ ಅಥವಾ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಸೆಮಿನಾರ್ ಎಲ್ಲ ಇರುತ್ತೆ, ಪ್ರಾಜೆಕ್ಟ್ ಡೆಮೋ ಎಲ್ಲ ಇರುತ್ತೆ, ಅವಾಗ ಎಷ್ಟು ಭಯ ಆಗಿರುತ್ತಲ್ವಾ. ಮದ್ಮಗ್ಳು ಬಂದಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಚಾನಲ್ ಗೊತ್ತುಂಟಾ ಅವರಿಗೆ? ಹೌದಾ? ಬಾಯ್ 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 ಬಾಯ್. ಅವ್ರು ಗೋವಾ ನೋಡಲಿಕ್ಕೆ ರೆಂಟಲ್ ಸ್ಕೂಟಿ ತೊಗೊಂಡಿದ್ರು, ಪರ್ ಡೇ 500 ರುಪೀಸು. ನಮಗೆ ಗೊತ್ತೇ ಇಲ್ಲ, ಅವರು ಸರ್ಪ್ರೈಸ್ ಕೊಟ್ಟರು. ಹಾಗೆ ನಾವು ಊಟಕ್ಕೆಲ್ಲ ರೆಡಿ ಮಾಡಿದ್ದೆ. ಊಟ ಮಾಡಿ ಅವರು ಹೋದರು. ಅವ್ರು ಹೋಗಿ ತುಂಬಾ ಬೇಜಾರಾಯ್ತು ಇವನಿಗೆ, ಅವ್ರು ನಮ್ಮಲ್ಲೇ ಇರ್ತಾರಂತ ಅಂದ್ಕೊಂಡ. ಅವರೆಲ್ಲ ಬಂದರು ಅಂತ ನಮ್ಮ ಸುಬ್ಬಿನ ಕಟ್ ಹಾಕಿದ್ದೆ, ಬೊಬ್ಬೆ ಹಾಕಿ ಅವಳಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ. ಇವಾಗ ವಾಕಿಂಗ್ ಹೋಗ್ಬೇಕಾ? ಇವಳನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಬೇಗ ಮಲ್ಕೊಂಡು ಬೆಳಿಗ್ಗೆ ಎದ್ದು ಇವನ್ನ ಕಳಿಸಿ ನನಗೆ ಸ್ವಲ್ಪ ಹೇರ್ ಕೇರ್ ಮಾಡಬೇಕು. ಈ ಕಡೆ ತಿರ್ಗೋದೇ ಆಯ್ತಲ್ವಾ, ಹೇರ್ ಕೇರ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಹೇರ್ ಕೇರ್ ಮಾಡ್ಲಿಕ್ಕೆ ಅಂತಲ್ಲ, ರೆಗ್ಯುಲರ್ ಆಗಿ ಮಾಡುವಂತಹ ಹೇರ್ ವಾಶ್ ಮಾಡಲಿಕ್ಕೂ ನನಗೆ ಆಗಿರಲಿಲ್ಲ. ವಾರಕ್ಕೊಂದು 2 ಸಲ ಆದರೂ ಹೇರ್ ವಾಶ್ ಮಾಡ್ತಾ ಇದ್ದೆ ರೆಗ್ಯುಲರ್ ಆಗಿ. ಬಟ್ ಈ ಲಾಸ್ಟ್ ಸ್ವಲ್ಪ 2 ವೀಕ್ಸ್ ಅಷ್ಟು ನನಗೆ ಆಚೆ ಹೋಗೋದು ಈಚೆ ಹೋಗೋದೇ ಆಯಿತು. ಊರಿಗೆ ಹೋಗೋದು ಬರೋದು, ಊರಿಗೆ ಹೋಗೋದು ಬರೋದು. ಒಂದ್ಸಲ ಫ್ಯಾಮಿಲಿ ಗೆಟ್ ಟುಗೆದರ್, ಇನ್ನೊಂದು ನಮ್ಮ ಜಾತಿದು ಗೆಟ್ ಟುಗೆದರ್ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋಗಿ ಬಂದ್ವಿ. ಹಾಗೆ 2 ವಾರನೂ ಆಚೆ ಈಚೆ ಜರ್ನಿ ಆಯಿತು. ಕೂದಲು ಮೇಂಟೈನ್ ಮಾಡಲಿಕ್ಕೆ ಆಗಿರಲಿಲ್ಲ. ನಾನೊಂದು ಔಟ್ಸೈಡ್ ಎಲ್ಲರೂ ಹೋದರೆ ನೆಕ್ಸ್ಟ್ ದಿನ ಒಂದು ಹೇರ್ ವಾಶ್ ಮಾಡ್ತೀನಿ, ಯಾಕಂದರೆ ಡಸ್ಟ್ ಎಲ್ಲ ಇರುತ್ತಲ್ಲ ಹೊರಗಡೆ ಹೋದರೆ ಧೂಳು ಹಾಗೆಲ್ಲ ಅಂತ. ಈ ಸಲ ಅದು ಮಾಡೋಕ್ಕಾಗಿಲ್ಲ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಹೋಗೋದಾಯಿತು. ಲಾಸ್ಟ್ ಟೈಮು ಡೋನಾಪೌಲ ಬೀಚಿಗೆ ಹೋಗಿ ಬಂದ್ವಿ, ಅದಾದಮೇಲೆ ನ್ಯೂ ಇಯರ್ ಅಂತ ಆಯಿತು. ಹಾಗೆ ಫುಲ್ ಒಂಥರ ಪ್ಯಾಕ್ಡ್ ಶೆಡ್ಯೂಲ್ ಆಯಿತಾ. ನನಗೆ ಫುಲ್ ಡ್ಯಾಂಡ್ರಫ್ ಶುರು ಆಯಿತು ಇವಾಗ. ಇನ್ನೂ ನಾನು ಏನಾದ್ರು ಹೋಮ್ ರೆಮಿಡೀಸ್ ಹಾಕಿಲ್ಲ ಅಂದರೆ ಮತ್ತು ಹೇರ್ ಫಾಲ್ ಆಗಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಈಗ ಹೋಮ್ ರೆಮಿಡೀಸ್ ಏನಾದ್ರು ಮಾಡಬೇಕು. ಇವತ್ತು ನಾನು ಹೋಮ್ ರೆಮಿಡೀಸನ್ನು ಇವಾಗ ಫಸ್ಟ್ ಹೇರ್ಗೆ ಯೂಸ್ ಮಾಡಿ ಆಮೇಲೆ ಹೇರ್ ವಾಶ್ ಮಾಡ್ತೀನಿ. ಹೇರ್ ವಾಶ್ ಆದಮೇಲೆ ನೆಕ್ಸ್ಟ್ ದಿನ ನಾನು ಹೇರ್ ಡ್ರೈ ಆದಮೇಲೆ ನಾನು ಆಯಿಲ್ ಮಾಡಿಟ್ಟಿದ್ದಲ್ಲ ಅದನ್ನು ಹಾಕ್ತೀನಿ. ಅದನ್ನು ರೆಗ್ಯುಲರಾಗಿ ಹಾಕ್ಬೋದು, ಬಟ್ ನಾನು ಇವತ್ತು ತುಂಬ ಹೇರ್ಗೆ ಡ್ಯಾಂಡ್ರಫ್ ಆಗಿರೋದ್ರಿಂದ ಫಸ್ಟ್ ಹೋಮ್ ರೆಮಿಡಿ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್, ನಾನು ಯಾವಾಗಲೇ ಹೇಳೋದಾಯಿತು, ಕಮೆಂಟ್ ಮಾಡಿ, ಇವಾಗಲೇ ಮಾಡಿ. ಅಪ್ಲೈ ಮಾಡೋಣ. ಫ್ರೆಂಡ್ಸ್, ನಾನು ಮೊದಲಿಗೆ ತೆಂಗಿನೆಣ್ಣೆ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿಯಾಗಿದೆ. ನೀವು ತಲೆಗೆ ಹಾಕೋಬೇಕಾದ್ರೆ ಸ್ವಲ್ಪ ಮುಟ್ಟು ನೋಡಿ ಕೈಯಲ್ಲಿ, ಅದಾದ್ಮೇಲೆ ಹಚ್ಚಿ. ಮತ್ತು ತುಂಬ ಬಿಸಿದ್ರು ಕಷ್ಟ. ಕೊಕೊನಟ್ ಆಯಿಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಲೆಮನ್ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಲೆಮನನ್ನು ಹಾಕ್ತಿದ್ದೀನಿ ಕೊಕೊನಟ್ ಆಯಿಲ್ಗೆ. ಬರೀ ನೀವು ಲಿಂಬೆಹಣ್ಣನ್ನು ಹಾಕೋಬೋದು, ಬಟ್ ನಿಮ್ಮ ಕೂದಲಿಗೆ ಇಚಿಂಗ್ ಎಲ್ಲ ಶುರು ಆಗುತ್ತೆ, ಆಮೇಲೆ ತುರ್ಸೋದೆಲ್ಲ ಸ್ಕಾಲ್ಫಲ್ಲಿ. ಅದಕ್ಕೋಸ್ಕರ ಸಿಟ್ರಿಕ್ ಆ್ಯಸಿಡ್ ಅಲ್ವಾ ಇದು, ಅದಕ್ಕೋಸ್ಕರ ನಾವು ತೆಂಗಿನೆಣ್ಣೆ ಯೂಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಇಚಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ತೆಂಗಿನೆಣ್ಣೆ ಹೈಡ್ರೇಟ್ ಆಗಿರುತ್ತೆ, ಅಂದರೆ ತೇವಾಂಶ, ತಲೆ ಸ್ಕಾಲ್ಫಲ್ಲಿ ತೇವಾಂಶ ಬೇಕಲ್ವಾ, ಅದನ್ನು ಅದು ತೆಂಗಿನೆಣ್ಣೆ ಕೊಡ್ತದೆ. ಈ ಚಳಿಗಾಲದಲ್ಲಿ ಮೇಯ್ನ್ ಆಗೋದು ಹೇರ್ ಸ್ಕಾಲ್ಫ್ ಡ್ರೈ ಆಗೋದು ಒಂಥರ. ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ನಾವು ವಿಂಟರಲ್ಲಂತೂ ತಲೆಗೆ ಎಣ್ಣೆ ಹಾಕ್ತಾನೆ ಇರಬೇಕು. ಇದು ಮಾಡೋಣ. ಎಸ್, ನಾನು 1 ಸ್ಪೂನ್ ಅಷ್ಟು ಲೆಮನ್ ತೊಗೊಂಡು ಇದಕ್ಕೆ ಇಷ್ಟು ಆಯಿಲ್ ಬೇಡ, ನಾನು ಎಷ್ಟು ಬೇಕಷ್ಟು. ಚೆನ್ನಾಗಿ ಕಲಸಿ ಹಾಕೊಳ್ಳಿ. ಫ್ರೆಂಡ್ಸ್, ಲೆಮನಲ್ಲಿ ಏನಿದೆ ಅಂದರೆ ಸಿಟ್ರಿಕ್ ಆ್ಯಸಿಡ್ ಇದೆ, ಹಾಗೆ ವಿಟಮಿನ್ ಸಿ ಇದೆ, ಅದ್ರ ಜೊತೆಗೆ ಜಿಂಕ್ ಇದೆ.
ಹಾಗೆ ಇದರಲ್ಲಿ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ. ಹಾಗಾಗಿ ಲೆಮನ್ ತುಂಬಾ ಒಳ್ಳೆಯದು ಸ್ಕಾಲ್ಫಿಗೆ. ಇದನ್ನು ವಾರಕ್ಕೊಂದ್ಸಲ ಹಚ್ತಾ ಬರಬೇಕು. ಹಾಗೆ ನಾನು ಹೇಳಿದ್ನಲ್ಲ ಆಯಿಲ್ ಲಾಸ್ಟ್ ಟೈಮ್ ಮಾಡಿದ್ದು, ಅದನ್ನು ಇದು ಹಚ್ಚಿ ಹೇರ್ ವಾಶ್ ಮಾಡ್ತಿರಲ್ಲ, ಅದಾದಮೇಲೆ ನೆಕ್ಸ್ಟ್ ದಿನ ಆ ಆಯಿಲನ್ನು ಹಚ್ಚಿ, ಆವಾಗ ತುಂಬಾ ಒಳ್ಳೆಯಾಗುತ್ತೆ. ಅದು ಆಯಿಲ್ ಬ್ರಿಂಗರಾಜ್ ಆಯಿಲ್ ಮಾಡಿದ್ದಲ್ಲ, ಅದನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಸ್, ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಬಿಸಿ ಇರಬೇಕು, ತೆಂಗಿನೆಣ್ಣೆ ಸ್ವಲ್ಪ ಸ್ಕಾಲ್ಫಿಗೆ ಈ ಥರ ಹಚ್ಕೊಳ್ಳಿ. ಒಂದೊಂದೇ ಸ್ಕಾಲ್ಫ್ ತೆಗೆದು ಇದನ್ನು ನೀವು ರಾತ್ರಿ ಹಚ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡ್ಬೋದು. ಇಲ್ಲಾಂದರೆ ನೀವು ಸ್ನಾನ ಮಾಡೋ ಮುಂಚೆ 2 ಗಂಟೆ ಮುಂಚೆನೂ ಹಾಕೋಬೋದು. ಫ್ರೆಂಡ್ಸ್, ಮತ್ತೆ ಹೇಗಿತ್ತು ನಿಮ್ಮ ನ್ಯೂ ಇಯರ್ದು ಏನು ಸ್ಪೆಷಲ್ಲು, ಹಾಗೆ ಇನ್ನೇನು ಮಾಡ್ಬೇಕಂತ ಇದ್ದೀರಾ ನ್ಯೂ ಇಯರಲ್ಲಿ ಎಲ್ಲ ತಿಳಿಸಿ, ಕಮೆಂಟ್ ಮಾಡಿ ಮಾತಾಡೋಣ. ನೀವು ಬರೀ ಲಿಂಬೆಹಣ್ಣು ಹಾಕಿದ್ರೆ ಇಷ್ಟೊತ್ತು ಇಚ್ಚಿಂಗ್ ಫೀಲ್ ಆಗ್ತಾಯಿತ್ತು. ಇದಿಲ್ಲ, ನಾನು ಇನ್ನೊಂದು ಬೇರೆ ಇದೆ, ಅದನ್ನು ಹಾಕ್ತೀನಿ. ಅದು ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಯಾವ್ದು ಆವಾಗ ಆ ಕ್ಷಣಕ್ಕೆ ನನಗೆ ಏನು ಅವೈಲೇಬಲ್ ಇದೆ ಅದರಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಕೆಲವು ಸತಿ ಮೆಂತೆದು ಮಾಡ್ತೀನಿ, ಮೆಂತೆ ಎಲ್ಲ ಹಾಕಿ. ಅದು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದು ಇವಾಗ ಮೆಂತೆ ನೆನೆಸಿಡಬೇಕು, ಹಾಗಾಗಿ ಅದನ್ನು ಇವಾಗ ಹಾಕೋಕ್ಕಾಗ್ತಿಲ್ಲ. ಇವಾಗ ಏನು ಬೇಕು ಶಾರ್ಟ್ ಪೀರಿಯಡಲ್ಲಿ ಏನು ಮನೇಲಿದೆ ಅದರಲ್ಲಿ ನನಗೆ ಮಾಡಿದ್ದು. ಸ್ವಲ್ಪ ಜಾಸ್ತಿನೇ ಆಯಿತು, ಅದಕ್ಕೆ ಕೂದಲಿಗೂ ಹಾಕ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು 2 ಗಂಟೆ ಇಟ್ಕೋಬೇಕು, ಅಥವಾ ರಾತ್ರಿ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡ್ಬೋದು. ಬೆಳಿಗ್ಗೆ ಹಚ್ಚಿ ರಾತ್ರಿ ಸ್ನಾನ ಮಾಡ್ಬೋದು, ನಿಮ್ಗೆ ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ 2 ಗಂಟೆ ಆಗಿದೆ ಮಧ್ಯಾಹ್ನ. ನಾನು ಇದನ್ನು ಸಂಜೆ ತನಕ ಇಟ್ಕೊಳ್ತೀನಿ, ಅದಾದಮೇಲೆ ಸ್ನಾನ ಮಾಡ್ತೀನಿ. ಫ್ರೆಂಡ್ಸ್, ಇವಷ್ಟೇ ಸ್ನಾನ ಆಯಿತು. ಸ್ನಾನ ಆಗಿ ಸ್ನಾನ ಆಗಿ ಸ್ವಲ್ಪ ಧೂಪ ಹಾಕೋಣ ಅಂತ ಮನೆಗೆ. ಮಂಗಳವಾರ ಶುಕ್ರವಾರ ಹಾಗೆ ಸ್ವಲ್ಪ ಹಾಕ್ತೀನಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ. ಫ್ರೆಂಡ್ಸ್, ಇವಾಗ ಸ್ನಾನ ಆಯಿತು. ಇನ್ನು ನಾಳೆ ಫುಲ್ ಡ್ರೈ ಆಗಿರುತ್ತೆ ಕೂದಲು. ನಾಳೆ ನಾನು ಮಾಡಿದ ಎಣ್ಣೆ ಇದೆಯಲ್ಲ, ಅದನ್ನು ನಾಳೆ ಹಚ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಈ ಆಯಿಲನ್ನು ಹಾಕ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಮಾಡಿದ್ದು ಫ್ರೆಂಡ್ಸ್, ನಿನ್ನೆ ನಾನು ಹಾಕಿ ನೀವು ನೋಡಿದ್ರಲ್ಲ ಅವಾಗ. ಇವಾಗ ನಾನು ಕೂದಲ ಡ್ರೈ ಆಗಿದೆಲ್ಲ, ಸೊ ಹಾಗೆ ಇವತ್ತು ಇದನ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಡ್ಯಾಂಡ್ರಫ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೀನಿ, ಮಾಡಿದ್ದು ತೋರಿಸಿದೀನಿ, ನೀವು ನೋಡ್ಬೋದು. ಈ ಎಣ್ಣೆ ಇವತ್ತು ಹಾಕ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಹಾಕೊಂಡು ನಾನು ಬಿಸಿ ಮಾಡ್ಕೊಂಡ್ ಬರ್ತೀನಿ. ಬಿಸಿ ಜಾಸ್ತಿ ಇದೆ, ಇಲ್ಲ ಸ್ವಲ್ಪ ತಣ್ಣಗಾಗ್ಲಿ ನೋಡ್ಕೊಂಡು ಹಾಕಿ. ತುಂಬಾ ಬಿಸಿದ್ರೆ ಆಮೇಲೆ ಕೂದಲು ಏನಾಗ್ಬೋದು. ಇದನ್ನ ನಾನು ಒಂದಿನ ಇಟ್ಕೊಳ್ತೀನಿ ತಲೆಗೆ, ನಾಳೆ ತಲೆ ಸ್ನಾನ ಮಾಡ್ತೀನಿ. ಮತ್ತೆಲ್ಲೂ ಹೋಗ್ಲಿಕ್ಕಿಲ್ಲ, ಹಾಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಾಳೆ ಎಲ್ಲೂ ಹೋಗ್ಲಿಕ್ಕಿಲ್ಲ, ಹಾಗೆ ಒಂದಿನ ಕೂದಲು ಇರಲಿ ಅಂತ. ಇಲ್ಲಾಂದ್ರೆ ಅಟ್ಲೀಸ್ಟ್ 45 ಮಿನಿಟ್ಸ್ ಇಟ್ಟು ವಾಶ್ ಮಾಡ್ಕೋಬಹುದು. ನಾನು ಒಂದಿನ ಇಡ್ತೀನಿ, ಸ್ವಲ್ಪ ವಿಂಟರ್ ಸೀಸನ್ ಅಲ್ಲ, ಸ್ವಲ್ಪ ಮಾಯಿಶ್ಚರೈಸರ್ ಇರಲಿ.
ಒಳ್ಳೆ ಸ್ಮೆಲ್. ಎಣ್ಣೆ ಮಾತ್ರ ಖುಷಿ ಆಗುತ್ತೆ. ಅದಕ್ಕೆ ಇದು ಹಾಕಿದ್ನ ಪಚ್ಚ ಕರ್ಪೂರ. ಈ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಪಚ್ಚ ಕರ್ಪೂರ ಕೂಡ ಆಂಟಿ ಫಂಗಲ್ ಆಗಿ ವರ್ಕ್ ಮಾಡುತ್ತೆ, ಮತ್ತೆ ಎಣ್ಣೆ ಹಾಳಾದಾಗ ನೋಡ್ಕೊಳತ್ತೆ. ಹೀಗೆ ನೀವು ಒಂದು ವೀಕ್ಲಿ ಒಂದ್ಸತಿ ಈ ತರ ಮಾಡ್ಕೊಂಡ್ರೆ ಡ್ಯಾಂಡ್ರಫ್ ಬೇಗ ಹೋಗುತ್ತೆ. ವೀಕ್ಲಿ ಒನ್ಸ್ ಆರ್ ಟ್ವೈಸ್. ಈ ಆಯಿಲ್ ಹಾಕಿದ್ಮೇಲೆ 1 hour ಬಿಟ್ಟು ನೀವು ವಾಶ್ ಮಾಡ್ಬೋದು, ಇಲ್ಲಾಂದ್ರೆ 1 day ಕೂಡ ಇಟ್ಕೋಬಹುದು. ರಾತ್ರಿ ಮಲಗುವಾಗ ಬೇಕಾದ್ರೆ ಹಾಕಿ ಬೆಳಿಗ್ಗೆ ಸ್ನಾನ ಮಾಡಿ. ನಿಮ್ಗೆ ಯಾವ ತರ ಬೇಕೋ ಹಾಗೆ 1 ದಿನ ಬೇಕಾದ್ರೆ ಇಡಿ. ಆದ್ರೆ 2 ದಿನ ಆ ತರ ಇಡ್ಬೇಡಿ, ಯಾಕಂದ್ರೆ ಮತ್ತೆ ಕೂದಲಲ್ಲಿ ಜಿಡ್ಡಾಗಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಶುರುವಾಗುತ್ತೆ. 1 ದಿನಕ್ಕಿಂತ ಜಾಸ್ತಿ ಬೇಡ. ಒಂದು 15 minutes ಆದ್ರೂ ಸ್ವಲ್ಪ ಮಸಾಜ್ ಮಾಡ್ತಾನೆ ಇರಿ. ಕೂದಲು ಕೂಡ ಒಳ್ಳೆ ಆಗುತ್ತೆ, ಉದ್ದ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಒಳ್ಳೆ ಆಗಿ. ನಾನು 15 minutes ಮಾಡಿದ್ದೀನಿ. ಹೇಗೆ ಅಂತ ನಾನು ಲಾಸ್ಟ್ ಟೈಮ್ ಮಾಡಿದ್ದೀನಿ. ಇದ್ರ ಬಗ್ಗೆ ಇದ್ರ ಡೀಟೇಲ್ಸು ಹೇಳಿದ್ದೀನಿ, ಏನಿದೆ ಇದರಲ್ಲಿ ಏನು ಅಂತ. ಹಾಗೆ ನಿಮ್ಗೆ ಇದು ಹೇಗ್ ಮಾಡೋದು ಅಂತೆಲ್ಲ ನೋಡ್ಬೇಕು ಅಂತ ಆದ್ರೆ ನೀವು ನನ್ನ ಚಾನಲ್ನ ಭೇಟಿ ನೀಡಿ. ಅಲ್ಲಿ ಈ ಆಯಿಲ್ ಮಾಡೋದು ಹೇಗೆ ಅಂತ ನಾನು ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ. Thank you for watching my channel.